14,000 ಕೋಟಿ ನುಂಗಿದ್ರು. ಸ್ಕಿಲ್ ಇಂಡಿಯಾದಲ್ಲಿ ಭಾರಿ ದರೋಡೆ, ಬಯಲಾಯ್ತು ಸ್ಫೋಟಕ ವಿಚಾರ. ನಮಸ್ಕಾರ ಸ್ನೇಹಿತರೆ, ಕೈಯಲ್ಲಿ ಸರ್ಟಿಫಿಕೇಟ್ ಇದೆ ಆದರೆ ಕೆಲಸ ಇಲ್ಲ. ಇದು ಇವತ್ತು ಕೋಟ್ಯಂತರ ಭಾರತೀಯ ಯುವಕ ಯುವತಿಯರ ಕತೆ, ವ್ಯತೆ. ಇದನ್ನ ಚೇಂಜ್ ಮಾಡ್ತೀವಿ ಅಂತ ಮೋದಿ ಸರ್ಕಾರ ತಂದಿದ್ದು ಸ್ಕಿಲ್ ಇಂಡಿಯಾ. ಇದಕ್ಕೋಸ್ಕರ ಬಜೆಟ್ ಎಷ್ಟಿಟ್ಟಿದ್ರು ಗೊತ್ತಾ? 14,450 ಕೋಟಿ ರೂಪಾಯಿ 2015ರಿಂದ 22 ನಡುವೆ. ಆದರೆ ಆ 14,000 ಕೋಟಿ ರೂಪಾಯಿಗೂ ಅಧಿಕ ದುಡ್ಡು ಮೋದಿ ಕಳಿಸಿದ್ದು ಯುವಕರಿಗೆ ತಲುಪ್ತಾ ಅಥವಾ ಘೋಸ್ಟ್ ಸೆಂಟರ್ಗಳ ಪಾಲಾಯ್ತಾ? ಮೋದಿಯ ಕನಸಿನ ಯೋಜನೆಯಲ್ಲಿ ಭಾರಿ ಭ್ರಷ್ಟಾಚಾರ ಮತ್ತು ಹಗರಣ ಆಗಿದೆಯಾ? ಕಾಲೇಜೇ ಇಲ್ಲ, ಮೇಸ್ಟ್ರೇ ಇಲ್ಲ, ಕಡೆಗೆ ವಿದ್ಯಾರ್ಥಿನೂ ಇಲ್ಲ. ಆದರೆ ಸರ್ಕಾರದ ಖಜಾನೆಯಿಂದ ಕೋಟಿ ಕೋಟಿ ಹಣ ಮಾತ್ರ ಬಿಡುಗಡೆಯಾಗಿದೆ. PM ಮೋದಿ ಹೇಳ್ತಾರೆ, ರಾಜೀವ್ ಗಾಂಧಿ ₹1 ಕಳಿಸಿದ್ರೆ ಪೈಸೆಗಳು ಮಾತ್ರ ಹೋಗ್ತವೆ ಅಂತ ಹೇಳ್ತಾ ಇದ್ರು. ನಾವು ₹1 ಕಳಿಸಿದ್ರೆ 100 ಪೈಸೆನೂ ಜನರ ಹೋಗುತ್ತೆ, ತಲುಪುತ್ತೆ ಅಂತ ಹೇಳ್ತಾ ಇದ್ರು ಮೊನ್ನೆ. ಆದರೆ CAG ಹೇಳ್ತಿರೋ ಸತ್ಯ ಬೇರೆನೇ ಇದೆ. ಇದು ಕೇವಲ ಹಗರಣ ಅಲ್ಲ, ಯುವಕರ ಭವಿಷ್ಯದ ಮೇಲೆ ನಡೆದ ದೊಡ್ಡ ದಾಳಿ. ಹಾಗಿದ್ರೆ ಒಂದೊಳ್ಳೆ ಉದ್ದೇಶದಿಂದ ಶುರು ಮಾಡಿದ ಯೋಜನೆಯನ್ನ ಹಳ್ಳ ಹಿಡಿಸಿದ್ದು ಯಾರು ಮತ್ತು ಹೇಗೆ? ಇವತ್ತಿನ ಈ ಸ್ಫೋಟಕ ರಿಪೋರ್ಟ್ನಲ್ಲಿ ಗ್ರೇಟ್ ಸ್ಕಿಲ್ ಇಂಡಿಯಾ ಸ್ಕ್ಯಾಮ್ನ ಅಸಲಿ ಮುಖವಾಡವನ್ನು ಕಳಚೋಣ ಬನ್ನಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಮಿಷನ್ ಇಂಪಾಸಿಬಲ್, ಕನಸು 108, ಕಾಸು ಗೋವಿಂದ. ಮೊದಲಿಗೆ ಈ ಸ್ಕಿಲ್ ಇಂಡಿಯಾ ಅಥವಾ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನಾ PMKVY ಬಗ್ಗೆ ಕ್ವಿಕ್ ಆಗಿ ತಿಳ್ಕೋಬೇಕು. ಸ್ಟೋರಿ ಶುರುವಾಗೋದು 2015ರಲ್ಲಿ. ಭಾರತದಲ್ಲಿ ಅತಿ ಹೆಚ್ಚು ಯುವ ಜನರ ಸಂಖ್ಯೆ ಇದೆ. ಇದನ್ನು ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತ ಕರಿತೀವಲ್ಲ, ಆ ಡಿವಿಡೆಂಡ್ ರಿಯಲ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಕೆಲಸ ಬೇಕು, ಅವರಿಗೆ ಸ್ಕಿಲ್ ಬೇಕು. ಡಿಗ್ರಿ ಇದೆ, ಕೆಲಸ ಇಲ್ಲ. ಯಾಕಂದರೆ ಕೆಲಸಕ್ಕೆ ಬೇಕಾಗಿರೋ ಸ್ಕಿಲ್ ಆ್ಯಕ್ಚುಲಿ ಇಲ್ಲ ರೀ, ನಮ್ಮ ಹತ್ರ ಸರ್ಟಿಫಿಕೇಟ್ ಅಷ್ಟೇ ಇದೆ ಅನ್ನೋ ಪ್ರಾಬ್ಲಮ್ ಇತ್ತು. ಇದನ್ನು ಸರಿ ಮಾಡೋಕ್ಕೆ ಕೇಂದ್ರ ಸರ್ಕಾರ ತಂದಿದ್ದು ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಮುಂದೆ ಪ್ರಧಾನಮಂತ್ರಿಗಳ ಹೆಸರು ಬೇರೆ, ಪ್ರಧಾನಮಂತ್ರಿ ಅಂತ ಕೂಡ ಇತ್ತು. ಪ್ರತಿಷ್ಠಿತ ಯೋಜನೆ. ಪ್ಲಾನ್ ಏನಾಗಿತ್ತು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಸ್ಕೂಲ್ ಡ್ರಾಪ್ ಔಟ್ ಆದವರಿಗೆ ಅಥವಾ ನಿರುದ್ಯೋಗಿಗಳಿಗೆ ಫ್ರೀ ಆಗಿ ಟ್ರೈನಿಂಗ್ ಕೊಡೋದು. ಟ್ರೈನಿಂಗ್ ಮುಗಿದ ಮೇಲೆ ಸರ್ಟಿಫಿಕೇಟ್, ಕೈಗೊಂದು ಕೆಲಸ. 2022 ವೇಳೆಗೆ ಬರೋಬ್ಬರಿ 40 ಕೋಟಿ ಜನರಿಗೆ ಸ್ಕಿಲ್ ಕೊಡಬೇಕು ಅನ್ನೋದು ಸರ್ಕಾರದ ಟಾರ್ಗೆಟ್ ಆಗಿತ್ತು. ಇದಕ್ಕಾಗಿ ಸರ್ಕಾರ ಖಾಸಗಿ ಏಜೆನ್ಸಿಗಳಿಗೆ, ಟ್ರೈನಿಂಗ್ ಪಾರ್ಟ್ನರ್ಸ್ಗೆ ಹಣ ಕೊಡೋಕೆ ಶುರು ಮಾಡ್ತು. ಒಬ್ಬ ವಿದ್ಯಾರ್ಥಿಗೆ ಸ್ಕಿಲ್ ಕಲಿಸೋಕೆ ಸರ್ಕಾರ ಖರ್ಚು ಮಾಡೋದು ಎಷ್ಟು ಗೊತ್ತಾ? ಸುಮಾರು 9,500 ರೂಪಾಯಿನಿಂದ 13,000 ರೂಪಾಯಿವರೆಗೆ. ನೆನ್ಪಿಟ್ಕೊಳ್ಳಿ, ಒಬ್ಬ ವಿದ್ಯಾರ್ಥಿಗೆ ಸರಾಸರಿ 10,000 ರೂಪಾಯಿಗೆ ಸಮ. ಸೊ ಎಲ್ಲ ಬಂದರು, ಎನ್ರೋಲ್ಮೆಂಟ್ ಎಲ್ಲ ಬಂತು, ಲೆಕ್ಕ ಬಂತು ಸರ್ಕಾರಕ್ಕೆ, ದುಡ್ಡು ಕೂಡ ರಿಲೀಸ್ ಆಯಿತು, ಕಾಗದ ಮೇಲೆ ಪರ್ಫೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಯಿತು. ಆದರೆ ಹಣ ನಿಜವಾಗ್ಲೂ ಯಾರ ಕೈ ಸೇರ್ತು ಅಂತ ಚೆಕ್ ಮಾಡಿದ್ರೆ ಸಿಕ್ಕಿರೋದು ಆಘಾತಕಾರಿ ಸತ್ಯ. ಖುದ್ದು ಮೋದಿ ಸರ್ಕಾರವೇ ಬೆಚ್ಚಿ ಬೀಳೋ ರಿಪೋರ್ಟ್. ಯಾಕಂದರೆ ಟ್ರೈನಿಂಗ್ ಪಡಿತಾ ಇದ್ದ ವಿದ್ಯಾರ್ಥಿಗಳೇ ಅಸಲಿಗೆ ಅಲ್ಲಿ ಇರಲಿಲ್ಲ. ಅವರೇ ಈ ಹಗರಣದ ಅಸಲಿ ಮಾಯಾವಿಗಳು. 52,000 ವಿದ್ಯಾರ್ಥಿಗಳು, ಒಂದೇ ಅಕೌಂಟ್. ಈ ಸ್ಕ್ಯಾಮ್ನ ಮೊದಲನೇ ಅಧ್ಯಾಯ ದಿ ಡೇಟಾ ಫ್ರಾಡ್. ಸರ್ಕಾರದ ಪ್ರಕಾರ ಕೋಟ್ಯಂತರ ವಿದ್ಯಾರ್ಥಿಗಳು ಟ್ರೈನಿಂಗ್ ತಗೊಂಡಿದ್ದಾರೆ. ಆದರೆ CAG ರಿಪೋರ್ಟ್ ಚೆಕ್ ಮಾಡಿದಾಗ ಸಿಕ್ಕಿದ್ದು ಆಘಾತಕಾರಿ ಸತ್ಯ. ನಂಬೋಕೆ ಕಷ್ಟ ಆಗ್ಬೋದು, ಆದರೆ 94.53% ವಿದ್ಯಾರ್ಥಿಗಳ ಡೇಟಾದಲ್ಲಿ ಸರಿಯಾದ ಬ್ಯಾಂಕ್ ಅಕೌಂಟ್ ಡೀಟೇಲ್ಸೇ ಇಲ್ಲ. ನೀವು ಕೇಳಿಸ್ಕೊಳ್ತಿರೋದು ಸತ್ಯ. CAG ರಿಪೋರ್ಟ್ ಇದು. 90 ಲಕ್ಷಕ್ಕೂ ಅಧಿಕ ರೆಕಾರ್ಡ್ಗಳಲ್ಲಿ ಬ್ಯಾಂಕ್ ಕಾಲಮ್ ಖಾಲಿ ಇದೆ ಅಥವಾ ತಪ್ಪಾಗಿದೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಸಾವಿರಾರು ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆ ಸಂಖ್ಯೆ ಜಾಗದಲ್ಲಿ 111111 ಅಂತ ಇದೆ. ಫ್ಯಾನ್ಸಿ ನಂಬರ್ ಬ್ಯಾಂಕ್ ಅಕೌಂಟ್. ಇನ್ನು ಕೆಲ ಕಡೆ 1 2 3 4 5 6 ಅಂತ ಇದೆ. ಸ್ಕ್ಯಾಮ್ಸ್ಟರ್ಸ್ ಅದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ, ಹಾಕೋ ಏನೋ ಒಂದು ನಂಬರ್ ಅಂತ ಹೇಳಿ. ಕೆಲ ಕಡೆ 00000 ಅಂತ ಇದೆ. ಒಂದು ನ್ಯಾಷನಲ್ ಲೆವೆಲ್ ಸ್ಕೀಮ್ನ ಡೇಟಾಬೇಸ್ನಲ್ಲಿ ಇಷ್ಟು ಕ್ಲಿಯರ್ ಕಟ್ ಸ್ಕ್ಯಾಮ್ ಕಣ್ಣಿಗೆ ಹೊಡಿತಾ ಇದೆ. ಜೊತೆಗೆ ಸ್ನೇಹಿತರೆ, CAG ರಿಪೋರ್ಟ್ ಹೇಳ್ತಾ ಇದೆ 12,000 ಬ್ಯಾಂಕ್ ಅಕೌಂಟ್ಗಳನ್ನು ಬಳಸಿ ಸುಮಾರು 52,000 ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅನ್ನು ನುಂಗಲಾಗಿದೆ. ಸರಾಸರಿ 5 ವಿದ್ಯಾರ್ಥಿಗಳ ಹಣ ಒಂದು ಅಕೌಂಟ್ಗೆ ಹೋಗಿದೆ. ಯಾರ್ದು ಅಕೌಂಟ್? ಟ್ರೈನಿಂಗ್ ಸೆಂಟರ್ ಮಾಲೀಕರದ ಅಥವಾ ಮಧ್ಯವರ್ತಿಗಳದ್ದ? ಹೊರಗೆ ಬರಬೇಕೀಗ ಇದು. ಫೋನ್ ನಂಬರ್ ಸರಿಯಾಗಿದೆಯಾ? ಇಲ್ಲ. 96%, 96 ಅಲ್ಲ, 96%. ಆಲ್ಮೋಸ್ಟ್ ಎಲ್ಲ ಫೋನ್ ನಂಬರ್ಗಳು ಇನ್ವ್ಯಾಲಿಡ್. ಕೆಲ ನಂಬರ್ಗಳು 10 ಅಂಕಿಗಳಿಗಿಂತ ಕಮ್ಮಿ ಇವೆ. ಕೆಲವು ಅಗೈನ್ ಫ್ಯಾನ್ಸಿ ನಂಬರ್ 999999. OTP ಬರದೆ ವೆರಿಫಿಕೇಷನ್ ಆಗದೇ ಇರೋರು ಈ ಸ್ಕೀಮ್ನಲ್ಲಿ ರಿಜಿಸ್ಟರ್ ಆಗಿದ್ದು ಹೇಗೆ? ದುಡ್ಡು ಯಾರ್ಯಾರ ಅಕೌಂಟಿಗೂ ಹೋಗಿದ್ದು ಹೇಗೆ? ಟೆಕ್ನಿಕಲ್ ಏರಲ್ಲಿ ಹಿಂಗಾಗುತ್ತಾ? ವ್ಯವಸ್ಥಿತವಾಗಿ ಈ ಸ್ಕೀಮನ್ನು ಹಳ್ಳ ಹಿಡಿಸಿ ಇದರಲ್ಲಿ ಸ್ಕ್ಯಾಮ್ ಮಾಡಲಾಗಿದೆ. ಮೋದಿ ಸರ್ಕಾರಕ್ಕೆ ಗೊತ್ತಾಗ್ಲಿಲ್ವಾ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಅಂತ ಹೇಳ್ತಾರೆ. ಎಲ್ಲಿ ಸ್ವಾಮಿ ಇಂಥ ಪ್ರತಿಷ್ಠಿತ ಯೋಜನೆ, ಪ್ರಧಾನಮಂತ್ರಿಗಳ ಹೆಸರಿಂದ ಶುರುವಾಗುವ ಯೋಜನೆ ಏನಿದು? ಉತ್ತರ ಕೊಡಿ ಇವಾಗ.
ಇನ್ನೂ ಮುಗ್ದಿಲ್ಲ, ಹೇಳ್ತಾ ಹೋಗ್ತೀವಿ ನೋಡಿ ಸ್ನೇಹಿತರೆ. PMKVY ನಿಯಮಗಳ ಪ್ರಕಾರ ನಿರ್ದಿಷ್ಟ ವಯಸ್ಸು ಮತ್ತು ಅರ್ಹತೆ ಇರಬೇಕು. ಆದರೆ ಸುಮಾರು 52,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಗ್ರೂಪ್ ಫಾರ್ಮಿಂಗ್ ಪ್ರಾಕ್ಟೀಷನರ್ ಗುಂಪು ಕೃಷಿ ಸರ್ಟಿಫಿಕೇಟ್ ಕೊಡಲಾಗಿದೆ. ಆದರೆ ಇವರೆಲ್ಲರೂ ಅಪ್ರಾಪ್ತ ವಯಸ್ಕರು, ಅಂಡರ್ ಏಜ್ ಅಥವಾ ಅರ್ಹತೆ ಇಲ್ಲದವರು. ಹಾಗೆ 40,000ಕ್ಕೂ ಅಧಿಕ ಅನರ್ಹರಿಗೆ ಟೈಲರಿಂಗ್ ಸರ್ಟಿಫಿಕೇಟ್ ಕೊಡಲಾಗಿದೆ. ಭೂತ ಬಂಗಲೆಯಾದ ಟ್ರೈನಿಂಗ್ ಸೆಂಟರ್. ಚಾಪ್ಟರ್ 2 ಇದು ಸ್ಕ್ಯಾಮ್ನಲ್ಲಿ. ಘೋಸ್ಟ್ ಕ್ಲಾಸ್ ರೂಮ್ಸ್. ರೂಲ್ಸ್ ಪ್ರಕಾರ ಯಾರು ಟೆಂಡರ್ ತಗೊಂಡಿದ್ದಾರೋ ಅವರೇ ಟ್ರೈನಿಂಗ್ ಕೊಡಬೇಕು. ಆದರೆ ಆಗಿರೋದು ಬೇರೆ. ದೊಡ್ಡ ದೊಡ್ಡ ಕಂಪನಿಗಳು ತಮಗೆ ಸಿಕ್ಕ ಕಾಂಟ್ರಾಕ್ಟ್ ಅನ್ನ ಸಣ್ಣ ಪುಟ್ಟ ಲೋಕಲ್ ಏಜೆಂಟ್ಗಳಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟರು. ಈ ಲೋಕಲ್ ಸೆಂಟರ್ಗಳು ಹೇಗಿದ್ವು ಗೊತ್ತಾ? ಇನ್ಸ್ಪೆಕ್ಷನ್ ಅಥವಾ ತಪಾಸಣೆ ನಡೆಯೋ ದಿನ ಮಾತ್ರ ಅಲ್ಲಿ ಹಬ್ಬ. ಬಾಡಿಗೆಗೆ ಲ್ಯಾಪ್ಟಾಪ್ಗಳು ಬರ್ತಾ ಇದ್ವು. ಬಾಡಿಗೆ ಜನರ ತಂದು ಕೂರಿಸಲಾಗ್ತಿತ್ತು. ಅಧಿಕಾರಿ ಬಂದು ಫೋಟೋ ಹೊಡ್ಕೊಂಡು ಆಲ್ ಓಕೆ ಅಂತ ರಿಪೋರ್ಟ್ ಕೊಟ್ಟು ಜೋಬಲ್ಲಿ ಏನೋ ಹಾಕೊಂಡು ಹೋಗ್ತಾ ಇದ್ರು. ಎಲ್ಲವೂ ಮಾಯಾ. ಇದನ್ನು ನಾವು ರೆಂಟ್ ಎ ಲ್ಯಾಬ್ ಸ್ಕ್ಯಾಮ್ ಅಂತ ಕರಿಬಹುದು. ರಾಜಸ್ಥಾನ ಮತ್ತು ಹರಿಯಾಣದಲ್ಲಿ ಚಿತ್ರ ವಿಚಿತ್ರ ಕೇಸ್ಗಳು ಸಿಕ್ಕಿವೆ. ಒಂದೇ ಗ್ರೂಪ್ ಫೋಟೋ, ಆದರೆ ಅದನ್ನ ಫೋಟೋಶಾಪ್ ಮಾಡಿ ಡೇಟ್ ಚೇಂಜ್ ಮಾಡಿ ಬೇರೆ ಬೇರೆ ಬ್ಯಾಚ್ಗಳು ಅಂತ ತೋರಿಸಲಾಗಿದೆ. ವಿದ್ಯಾರ್ಥಿಯ ಮುಖಗಳು ಒಂದೇ, ಆದರೆ ಹೆಸರು ಬೇರೆ ಬೇರೆ. ಒಬ್ಬ ವಿದ್ಯಾರ್ಥಿಯ ಹೆಸರಲ್ಲಿ ಸರ್ಕಾರದಿಂದ ಬರೋ 10,000 ರೂಪಾಯಿಗಾಗಿ ಎಂತಹ ನಾಟಕ ನಡೆದಿದೆ ನೋಡಿ. ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಬ್ಯಾಗ್, ಟೀ ಶರ್ಟ್ ಮತ್ತು ಪುಸ್ತಕ ಕೊಡೋಕೆ ಸರ್ಕಾರ 500 ರೂಪಾಯಿ ಎಕ್ಸ್ಟ್ರಾ ಕೊಡುತ್ತೆ. ತನಿಖೆನಲ್ಲಿ ಗೊತ್ತಾಗಿದೆ ಏನು ಗೊತ್ತಾ? ಒಂದೇ ಕಿಟ್ಟನ್ನು ಒಬ್ರಿಗೆ ಕೊಟ್ಟು ಫೋಟೋ ತೆಗೆದು ಮತ್ತೆ ವಾಪಸ್ ಇಸ್ಕೊಂಡು ಮತ್ತೆ ಇನ್ನೊಬ್ರಿಗೆ ಕೊಟ್ಟು ಮತ್ತೆ ಫೋಟೋ ತೆಗೆದು ಈ ಥರ ಮಾಡಿದ್ದಾರೆ. ಬಡ ವಿದ್ಯಾರ್ಥಿಯ ಬ್ಯಾಗ್ ಅನ್ನ ಕೂಡ ಬಿಟ್ಟಿಲ್ಲ ಬಕಾಸುರರು. ಸರ್ಟಿಫಿಕೇಟ್ ಇದೆ, ಕೆಲಸ ಎಲ್ಲಿದೆ? ಮೋದಿ ಸರ್ಕಾರ ಹೇಳ್ತು ನಾವು 1 ಕೋಟಿ ಜನರಿಗೆ ಟ್ರೈನಿಂಗ್ ಕೊಡ್ತೀವಿ ಅಂತ. ಅದರಲ್ಲಿ 41% ಜನರಿಗೆ ಕೆಲಸ ಸಿಕ್ಕಿದೆ ಅಂತ. ಆದರೆ ಗ್ರೌಂಡ್ ರಿಯಾಲಿಟಿ ಏನ್ ಗೊತ್ತಾ? ಆ 41% ಪ್ಲೇಸ್ಮೆಂಟ್ ಅನ್ನೋದು ಅತಿ ದೊಡ್ಡ ಸುಳ್ಳು. ಟ್ರೈನಿಂಗ್ ಸೆಂಟರ್ಗಳಿಗೆ ಸರ್ಕಾರದ ಕಡೆಯಿಂದ ಕೊನೆಯ ಕಂತಿನ ಹಣ ಸಿಗಬೇಕು ಅಂದ್ರೆ ಅವರು ವಿದ್ಯಾರ್ಥಿಗೆ ಕೆಲಸ ಕೊಡಿಸಲೇಬೇಕು. ಅದಕ್ಕೆ ಅವ್ರು ಏನು ಮಾಡಿದ್ರು ಗೊತ್ತಾ? ಫೇಕ್ ಆಫರ್ ಲೆಟರ್ಸ್ನ ಸೃಷ್ಟಿ ಮಾಡಿದ್ರು. ಯಾವ್ಯಾವುದೋ ಕಂಪನಿಯ ಲೆಟರ್ ಹೆಡ್ ತಂದು ಫೇಕ್ ಎಲ್ಲ ಕ್ರಿಯೇಟ್ ಮಾಡಿ ವಿದ್ಯಾರ್ಥಿಗೆ 15,000 ಸಂಬಳದ ಕೆಲಸ ಸಿಕ್ಕಿದೆ ಅಂತ ಹೇಳಿ ಅಪ್ಲೋಡ್ ಮಾಡಿ ಸರ್ಕಾರದಿಂದ ದುಡ್ಡನ್ನು ರಿಲೀಸ್ ಮಾಡಿಸ್ಕೊಂಡ್ರು. ಆದರೆ ಆ ವಿದ್ಯಾರ್ಥಿಗೆ ಕೆಲಸನೂ ಇಲ್ಲ, ಸಂಬಳನೂ ಇಲ್ಲ. ಚೊಂಬು, ಎಲ್ಲ ಚೊಂಬು. ಇನ್ನು ಕೆಲವರಿಗೆ ಕೆಲಸ ಸಿಕ್ಕಿದೆ, ಇಲ್ಲ ಅಂತಿಲ್ಲ. ಆದರೆ ಯಾವ ಕೆಲಸ? ಸರ್ಟಿಫಿಕೇಟ್ ಇರೋದು IT ಡೇಟಾ ಎಂಟ್ರಿ ಆಪರೇಟರ್ ಅಂತ. ಆದರೆ ಕೆಲಸ ಮಾಡ್ತಿರೋದು ಹೋಟೆಲ್ನಲ್ಲಿ ಕ್ಲೀನರ್ ಆಗಿ ಅಥವಾ ಡೆಲಿವರಿ ಬಾಯ್ ಆಗಿ. ಅದಕ್ಕೆ ಟ್ರೈನಿಂಗ್ ಬೇಕಾಯ್ತಾರದು. ಇದನ್ನು ಸ್ಕಿಲ್ ಜಾಬ್ ಅಂತ ಯಾರಾದರೂ ಕರೆಯೋಕ್ಕಾಗತ್ತಾ? ಇದರಿಂದಲೇ ಕೆಲಸಕ್ಕೆ ಸೇರಿದ 83% ಯುವಕರು ಜಾಬ್ ಸಿಕ್ಕ 3 ತಿಂಗಳ ಒಳಗಡೆ ಕೆಲಸ ಬಿಟ್ಟು ಓಡ್ ಹೋಗಿದ್ದಾರೆ. ಕಾವಲುಗಾರರೇ ಕಳ್ಳರಾದ್ರ. ಸ್ನೇಹಿತರೆ, ಬಿಹಾರದ ಜಿಲ್ಲೆನಲ್ಲಿ ಪೋರ್ಟಲ್ ಪ್ರಕಾರ ದೊಡ್ಡ ಟ್ರೈನಿಂಗ್ ಸೆಂಟರ್ ಇತ್ತು. ನೋಡೋಣ ಚೆನ್ನಾಗಿರ್ಬೇಕು ಅಂತ ಟಿಪ್ ಟಾಪ್ ಆಗಿ ಅಧಿಕಾರಿಗಳು ಹೋಗಿ ನೋಡಿದ್ರೆ ಅಲ್ಲಿ ಕಂಡಿದ್ದು ಬಾಳು ಬಿದ್ದ ಮನೆ. ಕರೆಂಟ್ ಕನೆಕ್ಷನ್ ಕೂಡ ಇರಲಿಲ್ಲ ಅಲ್ಲಿ. ಮತ್ತೊಂದು ಕಡೆ ತಮಾಷೆ ನೋಡಿ ಅಥವಾ ದುರಂತ ನೋಡಿ. ಕೆಲ ಕಡೆ ಲೈಫ್ ಗಾರ್ಡ್ ಅಥವಾ ಈಜು ತರಬೇತುದಾರರ ಸರ್ಟಿಫಿಕೇಟ್ ಕೊಡಲಾಗಿದೆ. ಆದರೆ ಅವರಿನ ಸುತ್ತಮುತ್ತ ಒಂದೇ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇಲ್ಲ. ನೀರೇ ಇಲ್ಲದ ಊರಲ್ಲಿ ಈಜುಗಾರರನ್ನು ತಯಾರು ಮಾಡಿದ್ದು ಮರಳು ಮೇಲೆ ಉರುಳಾಡಿಸಿನ. ಎಂಥ ಟ್ಯಾಲೆಂಟ್ ನೋಡಿ ಇವ್ರದ್ದು, ನಮ್ಮ ಸ್ಕಿಲ್ ಇಂಡಿಯಾ ಪಾರ್ಟ್ನರ್ಗಳದು. ಇನ್ನೊಂದು ಎಕ್ಸಾಂಪಲ್ ನೋಡಿ, UPಗೆ ಬನ್ನಿ. ಇಲ್ಲಿ ಕೇಂದ್ರ ಸರ್ಕಾರದ ಪೋರ್ಟಲ್ ಡಬಲ್ ಇಂಜಿನ್ ಮೋದಿ ಸರ್ಕಾರ ಮತ್ತು ಯೋಗಿ ಸರ್ಕಾರ. UPನಲ್ಲಿ 12,616 ಜನರಿಗೆ ಕೆಲಸ ಕೊಡಿಸಿದೀವಿ ಅಂತ ಹೇಳ್ತಾರೆ. ಆದರೆ CAG ಅಧಿಕಾರಿಗಳು ಹೋಗಿ UP ಸರ್ಕಾರವನ್ನು ಕೇಳಿದ್ರೆ ಅವರು ಹೇಳ್ತಾರೆ ನಮ್ಮ ಹತ್ರ 12,000 ಜನರ ಯಾವ ರೆಕಾರ್ಡ್ ಕೂಡ ಇಲ್ಲ ಅಂತ. ಈ 12,000 ಉದ್ಯೋಗಗಳು ಸೃಷ್ಟಿಯಾಗಿರೋದು ಕೇವಲ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನಂಬರ್ಸ್ ಅಲ್ಲಿ ಮಾತ್ರ. ಇಷ್ಟೆಲ್ಲ ನಡೀತಾ ಇದ್ರು. ಇದನ್ನು ನೋಡ್ಕೊಳ್ಬೇಕಾಗಿರೋ ಕೇಂದ್ರ ಸರ್ಕಾರ ಏನ್ ಮಾಡ್ತು? ಮೋದಿ ಸರ್ಕಾರದ ಪ್ರಾಮಿಸ್ ಏನಾಯ್ತು? NSDC ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನ್ ಮಾಡ್ತಾ ಇತ್ತು? ಅವರ ಮೂಗಿನ ಕೆಳಗೆ ಈ ಹಗರಣ ನಡೆದಿದೆ. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಟರ್ಗಳು ಸೆಂಟರ್ಗೆ ಹೋಗದೇನೆ ಗೂಗಲ್ ಫೋಟೋಗಳನ್ನು ಅಪ್ಲೋಡ್ ಮಾಡಿ ವೆರಿಫೈಡ್ ಅಂತ ಸೀಲ್ ಒತ್ತಿದ್ದಾರೆ. ಕಾವಲುಗಾರನೇ ಕಳ್ಳನಾದಾಗ ಮನೆ ಉಳಿಯೋದು ಹೇಗೆ? ಸ್ನೇಹಿತರಲ್ಲಿ ಕೆಳಗಿನ ಹಂತದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. ಮೋದಿ ಸರ್ಕಾರಕ್ಕೆ ಇಂಟೆನ್ಷನ್ ಒಳ್ಳೇದೇ ಇತ್ತು ಅಂತ ಕೆಲವರು ವಾದ ಮಾಡಬಹುದು. ಆದರೆ ಜವಾಬ್ದಾರಿ ಯಾರು? ಬಿಗ್ ಬಾಸ್ ಯಾರು? ಕೇಂದ್ರ ಸರ್ಕಾರ. ಅವ್ರ ಸ್ಕೀಮ್ ಅಲ್ವಾ? ಇಂಪ್ಲಿಮೆಂಟ್ ಸರಿಯಾಗಿ ಆಗ್ತಿದೆಯಲ್ಲ ಅಂತ ನೋಡ್ಕೊಳ್ಬೇಕಾಗಿರೋದು ಯಾರು? ಅವರೇ ಅಲ್ವಾ? ಅವರೇ ಹೊಣೆ ಅಲ್ವಾ? ಯಾರು ಉತ್ತರ ಕೊಡ್ತಾರೆ? ಈಗ ಯಾವಾಗ ಹೇಳ್ತಿದ್ದಾರೆ ನಾವು ಎಚ್ಚೆತ್ಕೊಂಡಿದ್ದೀವಿ, ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಅಂತ. ಹೆಜ್ಜೆ ಇಟ್ಟಿದ್ದಾರೆ ಕೂಡ. CAG ವರದಿ ಬಂದ ಮೇಲೆ ಸರ್ಕಾರ PMKVY 4.0ನಲ್ಲಿ ದೊಡ್ಡ ಚೇಂಜಸ್ ಮಾಡಿದೆ. ಬಯೋಮೆಟ್ರಿಕ್ ಸಾಲಲ್ಲ, ಫೇಸ್ ಅಥೆಂಟಿಕೇಶನ್, ಮುಖ ತೋರಿಸಿನೇ ಜಾಹೀರಾತು ಹಾಕಬೇಕು. ಹಾಗೆ ಅಕ್ರಮ ಎಸಗಿದ 178 ಟ್ರೈನಿಂಗ್ ಪಾರ್ಟ್ನರ್ಗಳನ್ನ ಬ್ಲಾಕ್ ಲಿಸ್ಟ್ ಮಾಡಲಾಗಿದೆ. ಆದ್ರೆ ನಾವು ಕೇಳೋದು ಅಷ್ಟು ಜನರನ್ನ ಒದ್ದು ಒಳಗೆ ಹಾಕಿ ಅರೆಸ್ಟ್ ಮಾಡಿ ಅಂತ ಹೇಳಿ. ಇದನ್ನೊಂದು ಸ್ಕ್ಯಾಮ್ ಅಂತ ಲೇಬಲ್ ಮಾಡಿ ಕೇಸ್ ಹಾಕಿ ಅವ್ರನ್ನ ಆಕ್ಷನ್ ತಗೊಳ್ಳಿ. ಲೂಟಿ ಆಗಿರೋ 1,000 ಕೋಟಿ ರೂಪಾಯಿ ದುಡ್ಡು ವಾಪಸ್ ಬರುತ್ತಾ? ಎಷ್ಟು ಜನರ ಟೈಮ್ ವೇಸ್ಟ್ ಆಗಿದೆ ವಿದ್ಯಾರ್ಥಿಗಳದು. ಅದಕ್ಕೆ ಕಾರಣ ಆಗಿರೋ ವ್ಯಕ್ತಿಗಳಿಗೆ ಜೈಲು ಶಿಕ್ಷೆ ಆಗುತ್ತಾ? ಅದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು. ಈ ಬಗ್ಗೆ ನಿಮಗೇನು ಅನ್ಸುತ್ತೆ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ, ಮಿಸ್ ಮಾಡಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಅದರಲ್ಲಿ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ ನ್ಯೂಸ್ ಇದೆ, ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಕರೆಂಟ್ ಪವರ್ ಇದೆ, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಪಬ್ಲಿಷ್ ಆಗ್ತಿದೆ. ಈಗ 6ನೇ ಎಪಿಸೋಡ್ ಪಬ್ಲಿಷ್ ಆಯಿತು. ಸ್ಪೆಷಲ್ ವಿಡಿಯೋಸ್ ಬರ್ತಿದ್ದಾವೆ. ಎಲ್ಲವನ್ನು ನೋಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂಡಕ್ಕೆ ನೀವು ಬೆಂಬಲ ಕೊಟ್ಟಂತೆ ಕೂಡ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.
ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.